ನಮ್ ಸಿದ್ದು ಬಾಯಿ ಇಲ್ಲೇ ಅದಾರಲ್ರಿಪ. ಸಿದ್ದು ಬಾಯಿ ಅಲ್ರಿ, ಏನ್ರಿಪಾ ನೀವು ಬಾಳ ಅಂದ್ರ ಬಾಳ ಒರಟ್ ಅಂತಲ್ರಿ, ಹೌದನ್ರಿ? ನನ್ನ ಮಾತುಗಳು ಸ್ವಲ್ಪ ಒರಟಾಗಿರ್ತವೆ. ಅದು ಸರಿ ರೀಪಾ, ನಾನು ಅದನ್ನ ಹೇಳ್ದೆ. ಅಂದಂಗ ನಿಮ್ ಮಾತು ಯಾಕೆ ಹೊರಟ್ರಿ? ಹಳ್ಳಿಯಿಂದ ಬಂದವರಿಗೆ ಈ ಬಹಳ ನಾಜೂಕನ ಭಾಷೆ ಗೊತ್ತಿರೋದಿಲ್ಲ ಅಷ್ಟೊಂದು. ಹಳ್ಳಿ ಭಾಷೆ. ನಾನು ಹಳ್ಳಿ ಅವನರಿಪಾ, ಆದ್ರೆ ನಾನು ಒರಟಾಗಿ ಮಾತಾಡಲ್ ಬಿಡ್ರಿ. ಕೆಲವರು ನನ್ನ ಮಾತುಗಳು ನೋಡಿದಾಗ, ನನ್ನ ಭಾಷೆಯ ಸ್ವರೂಪ ನೋಡಿದಾಗ ಇವ್ರೇನು ಬಹಳ ಒರಟರಿದ್ದಾಗಿದ್ದಾರೆ ಅಂತ ಅನಿಸುತ್ತೆ. ಅವ್ರ ಅನಿಸಿಕೆ ತಪ್ಪರಿಸಿದಣ. ನೀವೇನಂತ ನನಗೆ ಗೊತ್ತು. ನಿಮ್ಮ ಮಾತು ಹೊರಟಿರ್ಬೋದು, ಆದ್ರೆ ನಿಮ್ಮ ಮನಸ್ಸು ಹೂವಿನಂಗ್ರಿ. ಅಯ್ಯೋ, ನಿಮ್ಗೆ ಅದೊಂದು ಪ್ರಾಬ್ಲಮ್ ಅಲ್ಲ. ನಿಮ್ಮ ಮಾತು ಬಂಡಿ ತರ ರೀ, ಆದ್ರ ನಿಮ್ಮ ಮನಸ್ಸು ಹೂವಿದ್ದಂಗ್ರಿ. ಕೇಳಿಸ್ತ್ರಿ? ಅಲ್ರಿ, ನಮ್ಮ ರಾಜ್ಯದಾಗ ಜನಸಂಖ್ಯೆ ಎಷ್ಟೈತೆ ಹೇಳ್ರಿ ಈಗ? ಈಗ 6,30,00,000 ಜನ ಇದ್ದಾರೆ ಕರ್ನಾಟಕದಲ್ಲಿ ಈಗ. ಅಲ್ರಿ, ನಾ ಕೇಳಿದ್ದೆ ಈಗ ಸದ್ಯ ಹುಟ್ಟಿದ ಮಕ್ಕಳನ್ನ ಹಿಡ್ಕೊಂಡು ಎಷ್ಟೈತೆ ಹೇಳ್ರಿ ಅಂತ. ಈಗ 6,39,00,000 ಜನ ಇದ್ದಾರೆ ಇವತ್ತಿಗೆ. ಸರಿ ಬಿಡ್ರಿ, ನೀವು ಸಂಖ್ಯೆ ಹೇಳಿದ್ರಾಗ ಮತ್ತೆ 18 ಹುಟ್ಟಿದ್ವು ನೋಡ್ರಿಪ್ಪ. ಅದನ್ನ ಲೆಕ್ಕ ಹಿಡ್ಕೊಂಬಿಡ್ರಿ. ಅಷ್ಟು ಜನಸಂಖ್ಯೆ ಒಳಗೆ ನೀವು ಹೊರಟ ಅಂತ ತಿಳ್ಕೊಂಡವ್ರು ಎಷ್ಟು ಜನ ಅದಾರ ಅಂತ ಹೇಳ್ತೀರಿ ನೀವು? 7 ಲಕ್ಷ ಜನ ಮಾತ್ರ ಅಷ್ಟೇನೆ. ಹೋಗ್ಲಿ ಬಿಡ್ರಿಪ್ಪ, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆ 7 ಲಕ್ಷ ಜನ ಬಿಟ್ಟು ಉಳಿದ ಕೋಟಿ ಜನ ನೀವು ಹೂವಿನಂಗ ಅನ್ಕೊಂಡಾರ್ರಿ, ಹೌದಲ್ರಿ? ಇದು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಅಲಾ ಇವ್ರ ಯಾಕ್ರಿಪ ನಿಮ್ಮನ್ನು ಹೊಗಳಾಕತ್ತೇನ್ರಿ ನಾನು? ಸಿದ್ದಣ್ಣ ಮಾತಾಡ್ರಿಪ ಪ್ಲೀಸ್. ಯಾಕೆ ನಾನು ಬೇರೆ 3 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ. ನೀವು ಯಾವಾಗ್ಲೂ ಬರೀ ಮೀಟಿಂಗ್ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ಬಿಡ್ತೀರಿ. ಎಲ್ಲಿ ಸಿಕ್ಕರು ಮಾತಾಡಂಗಿಲ್ಲ ನೀವು. ಹೋಗಲ್ಲ. ನಾನು ಮೈಸೂರಿನಲ್ಲಿ ನಿಮ್ಮ ಸಮ್ಮೇಳನ, ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಬಹಳ ದೀರ್ಘವಾಗಿ ಮಾತಾಡಿದ್ದೀನಿ. ಹೌದನ್ರಿಪ್ಪ? ದೀರ್ಘ ಅಂದ್ರೆ ಎಷ್ಟೊತ್ತು ಮಾತಾಡಿದ್ರಿ? ಒಂದು 6 ಅವರ್? ಸುಮಾರು 1 ಗಂಟೆ 20 ನಿಮಿಷ ಏನೋ ಮಾತಾಡಿದೆ, ಬಹಳ ದೀರ್ಘವಾಗಿ. ಅಬ್ಬಬ್ಬಬ್ಬ, ಯಾಕ್ರಿ ಅವತ್ತು ಅಷ್ಟು ಹೊತ್ತು ಮಾತಾಡ್ಬಿಟ್ರಿ ನೀವು? ಯಾಕೆ ಅವತ್ತು ಯಾವ್ದು ಮೀಟಿಂಗ್ ಇರ್ಲಿಲ್ಲನ್ರಿ? ಅದು ಏನಾಯ್ತು, ಬಹಳ ಜನ ಸೇರ್ಬಿಟ್ಟಿದ್ರಲ್ಲ. ಹಾ, ಹಿಂಗಾಗಿ ನಿಮ್ಗೆ ಹುಮ್ಮಸ್ ಬಂದ್ಬಿಟ್ಟಿತ್ತ, ಹೌದಲ್ರಿ? ಸೊ ಹಾಗೆ ನನಗೂ ಸ್ವಲ್ಪ ಸ್ಫೂರ್ತಿ ಬಂದ್ಬಿಡ್ತು ಮಾತಾಡಕ್ಕೆ ಅನ್ಕೊಂಡೆ ನಾನು. ಸೊ ಅದರಿಂದ ನಾನೀಗ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಆಯ್ತ್ರಿಪ್ಪ, ಹೋಗೋದೇನ ಹೋಗ್ಕಿರಿ. ಹೋಗಕ್ಕೆ ಮುಂಚೆ ಒಂದೇ ಒಂದು ಮುತ್ತಿನಂತ ಮಾತು ಹೇಳಿ ಹೋಗ್ಬಿಡ್ರಿ. ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ದಿನ ಆರೋಗ್ಯವಾಗಿ ಬದುಕಿದ್ದು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ವೆರಿ ಗುಡ್. ಸಿದ್ದಣ್ಣ, ನಿಮಗೆ ಆರೋಗ್ಯದ ಬಗ್ಗೆ ಭಾಳ ಅಂದ್ರೆ ಭಾಳ ಕಾಳಜಿ ಐತ್ ಬಿಡ್ರಿಪ್ಪ. ಯಾಕಂದ್ರೆ ನೀವು ಯೋಗ ಗೀಗ ಮಾಡ್ತಿರಲ್ಲ. ಮೊನ್ನೆ ನಿಮ್ಮನ್ನು ಮೀಟ್ ಆಗಕ್ಕೆ ಬಂದಿದ್ದಲ್ಲ, ಅವಾಗ ಯೋಗ ಮಾಡಿದ್ರಿ ನೀವು. ತೋರಿಸ್ಲಿನ ಯೋಗ ಹೆಂಗೆ ಮಾಡಿದ್ರಿ ಅಂತ ನೋಡ್ರಿಲ್ಲ. ಹೆಂಗೈತ್ರಿ? ಇರಲ್ರಿಪ್ಪ, ಯಾಕೋ ಇವತ್ತು ಒಳ್ಳೆ ಮೂಡಲ್ಲಿದ್ದೀರಿ. ನನಗೋಸ್ಕರ ಇನ್ನೊಂದು ಮಾತು ಹೇಳ್ಬಿಡ್ರಿಪ್ಪ. ನಿಮಗೆ ಆಯಸ್ಸು ಆರೋಗ್ಯ ದೊರಕಲಿ ಅಷ್ಟನ್ರಿಪ್ಪ. ಸಂಪತ್ತು ಸ್ವಲ್ಪ ಹೇಳ್ರಿ. ಸಂಪತ್ತೇನು ಬಿಡಿ, ಅದು ಬರ್ತದೆ ಹೋಯ್ತದೆ ಯಾವಾಗ. ನನಗೋಸ್ಕರ ಅದೊಂದು ಮಾತು ಸೇರಿಸ್ರಿಪ್ಪ. ಸಾಮಾನ್ಯವಾಗಿ ಆಯಸ್ಸು ಆರೋಗ್ಯ ಸಂಪತ್ತು ಅಂದ್ಬಿಡ್ತಾನೆ. ನಾ ಯಾರಿಗೂ ಸಂಪತ್ತು ಹೇಳಕ್ ಹೋಗಲ್ಲ. ಆಯಸ್ಸು ಆರೋಗ್ಯ ಇದ್ರೆ ಬೇರೆವೆಲ್ಲ ಸಿಗ್ತವೆ. ಏನ್ರಿ ಸಿದ್ದಣ್ಣ ನೀವು ಅದೊಂದು ಪದ ಹೇಳ್ರಿ ಅಂತಂದ್ರೆ ಎಷ್ಟು ಕಂಜೂಸ್ರಿ ನೀವು. ನಿಮ್ ಸಂಪತ್ತು ಕೊಟ್ಟಂಗೆ ಮಾಡ್ತಿರಲ್ರಿ ಅದೊಂದು ಪದ ಹೇಳಕ. ತೊಂದರೆ ಅಲ್ರಿಪ್ಪ, ನನಗೆ ನಾನಾ ಸಂಪತ್ತು ಬರಲಿ ಅಂತ ನಾನು ಕೇಳ್ಕೊಂತಾನೆ. ಈ ಕೊನೆಯದಾಗಿ ನಿಮ್ಮ ಬಗ್ಗೆ 2 ಮಾತು ಹೇಳಿ ಹೊರಟ್ಬಿಡ್ರಿ. ನಾವೆಲ್ಲ 5 ವರ್ಷಕ್ಕೆ ಮಾತ್ರ ಬರೋರು. ಯಾಕ್ರಿಪ್ಪ? ಯಾಕಂದ್ರೆ 5 ವರ್ಷಕ್ಕೆ ಮಾತ್ರ ನಮಗೆ ಪರವಾನಗಿ ಕೊಟ್ಟಿರ್ತಾರೆ ಜನ. ಚಿಂತೆ ಯಾಕೆ ಮಾಡ್ತಿರ್ ಬಿಡ್ರಿ, ಮತ್ತೆ ರಿನಿವಲ್ ಮಾಡಿಸಿದ್ರಾತ ಅಷ್ಟೇ. 5 ವರ್ಷ ಆದ್ಮೇಲೆ ಮತ್ತೆ ರಿನಿವಲ್ ಮಾಡಿಸ್ಕೋಬೇಕು ನಾವು. ಆದ್ರೆ ಜನರು ರಿನಿವಲ್ ಮಾಡ್ಕೊಡ್ತಾರಲ್ಲ, ಅದಕ್ಕೆ ಗ್ಯಾರಂಟಿ ಇಲ್ಲ. ಜನಗಳೇ 5 ವರ್ಷ ಮುಗಿದ್ಮೇಲೆ ಇವರಿಗೆ ರಿನಿವಲ್ ಮಾಡ್ತಿರ ಬಿಡ್ತೀರಾ ಮುಂದೆ ನಿಮ್ಮ ಬಿಟ್ಟಿದ್ದ. ಇವತ್ತಿಗೆ ಇಷ್ಟ ಸುದ್ದಿ, ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ, ಬೈ ಬೈ.